ಆಗಿದೆ, ನಿಂದಲ್ಲೇ ಬಂದು ಮಿಂಚುತ್ತಾಗಿದೆ, ಒಂದಲ್ಲ ಒಂದು ಆಸೆ ಮೂಡಿದೆ. ನನ್ನ ಮನಸ್ಸಲ್ಲೂ ನಿನ್ನ ಬಗ್ಗೆ ಫೀಲಿಂಗ್ಸ್ ಇದೆ. ಐ ಫೀಲ್ ಫಾರ್ ಯು ಸೋ ಮಚ್. ಒಂದೊಂದೇ ಬಚ್ಚಿಟ್ಟ ಮಾತು, ಒಂದೊಂದಾಗಿ ಕೂಡಿಟ್ಟ ಕವನ, ನನ್ನಿಂದ ನಾ ದೂರ ನಿಂತು ನಾ ಕಂಡೆ ಮಾತಾಡೋ ಮೌನ. ಸೋಲುವುದು ಹೃದಯ ಹೀಗೇಕೆ, ತಿಳಿ ತಿಳಿದು ನಗುವೆ ನೀನೇಕೆ, ಮಾತಾಡು ಓ ಮೌನ ಮಾತಾಡು. ಒಂದೊಂದೇ ಬಚ್ಚಿಟ್ಟ ಮಾತು, ಒಂದೊಂದಾಗಿ ಕೂಡಿಟ್ಟ ಕವನ. ಬಿಸಿ ಉಸಿರಲಿ ಮೊದಲು ಹೆಸರ ಬೆಸಗೊಂಡಿದ್ಯಾರು, ವಿರಹದಲ್ಲಿ ಆಡದಿದೆಯೋ ಸನಿಹ, ಸನಿಹದಲ್ಲಿ ಯಾಕಿದೆ ವಿರಹ, ಹೇಳುವೆಯ ಕನಸ ನೀ ಸಿಕ್ಕಾಗ ಮಾತಾಡೋ ಮಾತಲ್ಲ ಬೇರೆ, ಈ ಸುಳ್ಳನ್ನು ಕಲಿಸುವುದೇ ಕನಸು, ಅದನ್ಯಾಕೆ ಬಯಸಿದೆ ಮನಸ್ಸು, ಹೇಳುವೆಯ ಒಂದೊಂದೇ ಬಚ್ಚಿಟ್ಟ ಮಾತು, ಒಂದೊಂದಾಗಿ ಕೂಡಿಟ್ಟ ಕವನ, ನನ್ನಿಂದ ನಾ ದೂರ ನಿಂತು ನಾ ಕಂಡೆ ಮಾತಾಡೋ ಮೌನ. ಐ ಆಮ್ ಸಾರಿ ಸಮರ್ಥ್, ಐ ಲವ್ ಯು. ನಾನಿನ್ನ ಪ್ರೀತಿಸ್ತಾ ಇದ್ದೀನಿ, ಆದರೆ ಹೇಳಕ್ಕಾಗ್ತಿಲ್ಲ. ನೀ ನನ್ನ ದೂರ ಹೋಗಕ್ ಬಿಡ್ತಿಲ್ಲ, ಆದ್ರೆ ನನ್ನ ಪಾಸ್ ನನ್ನನ್ನು ಮುಂದೆ ಹೋಗಕ್ ಬಿಡ್ತಿಲ್ಲ. ಐ ಆಮ್ ಸಾರಿ. ಬಹುಶಃ ನಾನು ಯಾವತ್ತೂ ಹೇಳಕ್ಕಾಗಲ್ಲ ಅನ್ಸುತ್ತೆ ನಾನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ. ಅನು, ಡೋಂಟ್ ವರಿ ವಿ, ನಾನಿನ್ನ ಹಿಂಬಾಲಿಸ್ಕೊಂಡು ಇಲ್ಲಿ ತನಕ ಬಂದಿಲ್ಲ. ಆಫೀಸಿಂದ ಬರ್ತಾ ಇದ್ದೆ, ನಿನ್ನ ಇಲ್ಲಿ ನೋಡಿ ಮಾತಾಡೋಣ ಅಂತ ಅನ್ಕೊಂಡೆ. ವಿಷಯ ಕಷ್ಟವಾಗಿದೆ, ಆದರೆ ಯಾವತ್ತಾದ್ರೂ ಮಾತಾಡಲೇಬೇಕಲ್ವಾ? ನೀನ್ ಏನ್ ಮಾಡ್ತಿದ್ಯೋ ನಾನು ಅದನ್ನೇ ಮಾಡಬೇಕು ಅಂತಿದ್ದೀನಿ. ಏನು? ನಾನು ಅನಿರುದ್ಧ್ಗೆ ಇನ್ನೊಂದು ಚಾನ್ಸ್ ಕೊಡ್ಬೇಕಂತಿದ್ದೀನಿ. ನಾನು ನಿನ್ನ ಹತ್ರ ಬರೋದಕ್ಕೆ, ನಿನಗೆ ಸಾರಿ ಕೇಳೋದಕ್ಕೆ ತುಂಬ ಪ್ರಯತ್ನ ಪಟ್ಟೇವಿ. ನನ್ನ ಈಗೋ, ಸೆಲ್ಫ್ ರೆಸ್ಪೆಕ್ಟ್, ಪ್ರೈಡ್ ಎಲ್ಲ ಬಿಟ್ಬಿಟ್ಟೆ ನಾನು. ಆದರೆ ನೀನು ನನ್ನ ಕ್ಷಮಿಸ್ಲೇ ಇಲ್ಲ. ನೀನು ನನ್ನ ಹತ್ರ ವಾಪಸ್ ಬರಲೇ ಇಲ್ಲ ವಿ. ನಾನು ಇದ್ರೂ ಇಲ್ಲದೆ ಇದ್ರೂ ನಿನಗೇನು ಡಿಫ್ರೆನ್ಸೇ ಆಗೋದಿಲ್ಲ. ನಾನು ನಿನ್ನಿಂದ ತುಂಬಾ ಕಲ್ತಿದ್ದೀನಿ ವಿ. ಅದಕ್ಕೆ ಸಂಬಂಧಕ್ಕೆ ಇನ್ನೊಂದು ಚಾನ್ಸ್ ಕೊಡೋದು ನಿನ್ನಿಂದಾನೇ ಕಲಿತಾ ಇದ್ದೀನಿ ವಿ. ನಾವಿಬ್ರು ತುಂಬಾ ಲಕ್ಕಿ. ನಿನ್ನ ಜೊತೆ ನಿನ್ನ ಫ್ಯಾಮಿಲಿ ಇದೆ, ನಿನ್ ಪೇರೆಂಟ್ಸ್ ಇದ್ದಾರೆ, ಮತ್ತೆ ನಿನ್ ಮಕ್ಕಳು ಎಲ್ಲರೂ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ಅನುಪಮನು ಎಷ್ಟು ಒಳ್ಳೆಯವಳು ಅಂದ್ರೆ ಅವಳು ನಿನ್ನ ಎಕ್ಸೆಪ್ಟ್ ಮಾಡ್ಕೋತಾಳೆ. ಮತ್ತೆ ವಿ, ನಾನು ತುಂಬಾ ಲಕ್ಕಿನೇ ನನ್ ಜೊತೆ ಅನಿರುದ್ಧ್ ಇರೋದಕ್ಕೆ. ಅವನ್ ಇಷ್ಟೆಲ್ಲ ಆದ್ಮೇಲೂ ಕೂಡ ನನ್ ಜೊತೆ ಇರ್ಬೇಕು ಅನ್ಕೊಂಡಿದ್ದಾನೆ. ನಮ್ಮಿಬ್ರ ಕತೆ ಅವರಿಬ್ರಿಗೂ ದುಃಖ ಕೊಡೋದ್ರಿಂದ ಶುರು ಆಯ್ತು.
ಅದಕ್ಕೆ ನಮ್ಮಿಬ್ರ ಕತೆ ಪೂರ್ತಿನೇ ಆಗ್ಲಿಲ್ಲ. ನಾನಿವತ್ತು ಹೋಗ್ತಾ ಇದ್ದೀನಿ ವಿ. ನಿನ್ ಮನೆ ರೋಡಿಂದಾನೂ ಕೂಡ ಮತ್ತೆ ನಿನ್ ಜೀವನದಿಂದಾನೂ ಕೂಡ ನಾನು ಏನೇ ಮಾಡಿದ್ರು ಅದಕ್ಕೆ ಸಾರಿ. ಮತ್ ನೀನ್ ಏನೆಲ್ಲ ಮಾಡಿದ್ಯಲ್ಲ ಅದಕ್ಕೆ ಥ್ಯಾಂಕ್ ಯು. ದೇವ್ರು ನಿನ್ನ ಮತ್ತೆ ಅನುಪಮ, ನನ್ನ ಮತ್ತೆ ಅನಿರುದ್ಧನ ಸಂತೋಷವಾಗಿಟ್ಟಿರ್ಲಿ. ನಾನ್ ಇದ್ರು ಇಲ್ದೇ ಇದ್ರು ನಿನ್ಗೇನು ಡಿಫ್ರೆನ್ಸೇ ಆಗೋದಿಲ್ಲ. ತಿಳಿದೇ ಮಾಡೋದನ್ನ ತಪ್ಪು ಅಂತ ಕರೀತಾರೆ. ನೀವೇನೇ ಮಾಡಿದ್ರು ಯೋಚನೆ ಮಾಡ್ತೀರಾ, ಗೊತ್ತಿದ್ದು ಮಾಡ್ತೀರಾ. ನಿಮ್ಗೆ ನನ್ನಿಂದ ತೊಂದರೆ ಆಗ್ತಾ ಇತ್ತು, ಅದಕ್ಕೆ ಕಾವ್ಯ ಹತ್ರ ಹೋಗಿ. ಈಗ ಕಾವ್ಯದಿಂದ ತೊಂದರೆ ಆಗ್ತಿದೆ ಅಂತ ನನ್ನ ಹತ್ರ ಬರ್ಬೇಕು ಅಂತಿದ್ದೀರಾ? ನಾವಿಬ್ರು ತುಂಬಾನೇ ಲಕ್ಕಿ. ನಿನ್ ಜೊತೆ ನಿನ್ ಫ್ಯಾಮಿಲಿ ಇದೆ, ನಿನ್ ಪೇರೆಂಟ್ಸ್ ಇದಾರೆ, ಮತ್ತೆ ನಿನ್ ಮಕ್ಳು ಎಲ್ಲರೂ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ಅನುಪಮನು ಎಷ್ಟು ಒಳ್ಳೆಯವಳು ಅಂದ್ರೆ ಅವಳು ನಿನ್ನ ಎಕ್ಸೆಪ್ಟ್ ಮಾಡ್ಕೋತಾಳೆ. ನಾನ್ ಅತ್ತೆ ಮಾವ ಮಕ್ಕಳಿಂದ ನಿಮ್ ಸಂಬಂಧನ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಹಾಗೆ ನನ್ ಜೊತೆ ಸಂಬಂಧ ಬೆಸೆಯೋಕ್ಕೂ ಬಿಡಲ್ಲ. ನಾನು ಅನಿರುದ್ಧಿಗೆ ಇನ್ನೊಂದು ಚಾನ್ಸ್ ಕೊಡ್ಬೇಕಂತಿದ್ದೀನಿ. ಸ್ಕೂಲಿಗೆ ಯಾಕೆ ಬಂದಿಲ್ಲ ರಿಯಾ? ಆಫ್ ಕೋರ್ಸ್ ಯಾ, ಇವತ್ತು ಅಮ್ಮ ಅಪ್ಪನ ಆನಿವರ್ಸರಿ ಇದೆಯಲ್ಲ, ಸಖತ್ತಾಗಿ ಪಾರ್ಟಿ ಮಾಡ್ತಾ ಇದೀವಿ. ಮತ್ತೆ ಇವಾಗ್ಲೂ ಆಚೆ ಇದೀವಿ. ನಿನಗೆ ಗೊತ್ತಿದೆಯಲ್ಲ, ಲಾಸ್ಟ್ ಇಯರ್ ನಮ್ಮ ಅಪ್ಪ ಅಮ್ಮನ ನಡುವೆ ಜಗಳ ಆಗಿತ್ತಲ್ಲ, ವಿಷಯ ಡಿವೋರ್ಸ್ ತನಕ ಹೋಗಿತ್ತು. ಆಮೇಲೆ ಡ್ಯಾಡ್ಗೆ ತನ್ನ ತಪ್ಪು ರಿಯಲೈಸ್ ಆಗಿ ಅಮ್ಮಂಗೆ ಸಾರಿ ಕೂಡ ಕೇಳಿದ್ರು. ಮತ್ತೆ ಮಾಮ್ ಅವನ ಕ್ಷಮಿಸಿದ್ರು. ಇವಾಗೆಲ್ಲ ಓಕೆ. ರಿಯಲಿ? ಹೌದು ಕಣೆ, ಲಾಸ್ಟ್ ಇಯರ್ ತುಂಬಾ ಕಷ್ಟ ಇತ್ತು. ಎಲ್ಲ ಇಲ್ಲಿಗೆ ಮುಗ್ದೋಯ್ತು ಅನ್ನಿಸ್ತಿತ್ತು. ಮತ್ತೆ ಯಾವತ್ತೂ ನಮ್ಮ ಅಪ್ಪ ಅಮ್ಮನ ಜೊತೆ ಒಂದೇ ಮನೇಲಿ ಇರಕ್ಕಾಗಲ್ಲ ಅನ್ನಿಸ್ತಿತ್ತು. ಬಟ್ ಥ್ಯಾಂಕ್ ಗಾಡ್, ನೌ ಎವ್ರಿಥಿಂಗ್ ಇಸ್ ನಾರ್ಮಲ್. ಐ ಆಮ್ ಸೋ ಬ್ಲೆಸ್ಡ್. ನಾಳೆ ಸ್ಕೂಲಲ್ಲಿ ಸಿಗೋಣ. ಬಾಯ್ ಬಾಯ್. ಐ ಹೋಪ್ ಅಪ್ಪ ಅಮ್ಮನ ಮಧ್ಯನೂ ಎಲ್ಲ ಸರಿ ಹೋಗ್ಬೇಕು. ಆ ಬಿನ್ನಾಣ್ಗಿತ್ತಿ ಮುಖ ನೋಡೋದಕ್ಕೂ ನನ್ಗಿಷ್ಟ ಇಲ್ಲ. ಅದಕ್ಕೆ ಬಾಗ್ಲನ್ನ ಹಾಕೊಂಡ್ ಬಂದ್ಬಿಟ್ಟೆ. ಹಾ, ವನರಾಜ್ ಎಲ್ಲಿ? ಅವನ್ ಕೂಡ ನಿನ್ ಹಿಂದಿಂದೇನೆ ದೇವಸ್ಥಾನಕ್ಕೆ ಬಂದಿದ್ನಲ್ಲ. ಗೊತ್ತಿಲ್ಲ ಅತ್ತೆ, ಬರೋದು ಹೋಗೋದೆಲ್ಲ ಅವ್ರಿಷ್ಟ. ಇತ್ತೀಚೆಗೆ ಇಷ್ಟಗಳೆಲ್ಲ ನಿಂದು ಮಾತ್ರ ನಡೀತಿದೆ. ಅತ್ತೆ ಇಲ್ಲಿ ಬಡ್ಕೋತಿದ್ದಾಳೆ, ಬಡ್ಕೊಂತಾನೆ ಇದ್ದಾಳೆ. ಆದ್ರೆ ನೀನು ನಿನ್ಗಿಷ್ಟ ಬಂದ ಹಾಗೆ ಮಾಡ್ತಿದ್ಯಾ. ನಾನ್ ಅತ್ತೆ ಮಾವ ಮಕ್ಕಳಿಂದ ನಿಮ್ ಸಂಬಂಧನ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಹಾಗೆ ನನ್ ಜೊತೆ ಸಂಬಂಧ ಬೆಸೆಯೋಕ್ಕೂ ಬಿಡಲ್ಲ. ನಾನು ಅನಿರುದ್ಧಿಗೆ ಇನ್ನೊಂದು ಚಾನ್ಸ್ ಕೊಡ್ಬೇಕಂತಿದ್ದೀನಿ. ಅನುಪಮನು ಎಷ್ಟು ಒಳ್ಳೆಯವಳು ಅಂದ್ರೆ ಅವಳು ನಿನ್ನ ಎಕ್ಸೆಪ್ಟ್ ಮಾಡ್ಕೋತಾಳೆ. ವನರಾಜ್ ಬಂದ. ಹೋಗ್ ಬಾಗಿಲ್ ತೆಗಿ. ಅಯ್ಯೋ, ಬಾಗಿಲ್ ತೆಗೀತ್ಯೋ ಇಲ್ಲ ನಾನ್ ಹೋಗ್ ತೆಗಿಲ್ಲ. ಥ್ಯಾಂಕ್ಸ್ ಅಪ್ಪ. ನಾನು ಹಿಂಗೆ ಹೇಳಿದ್ದೆ ಅಲ್ವಾ, ನಾನು ಹಿಂಗೆ ಫ್ರೆಂಡ್ಶಿಪ್ ಮುರಿಯೋ ಹಕ್ಕನ್ನ ಖಂಡಿತ ಕೊಡಲ್ಲ. ಸೊ ನೋ ಮ್ಯಾಟರ್ ವಾಟ್, ನಾವು ಫ್ರೆಂಡ್ಸ್ ಮಧ್ಯದಲ್ಲಿ ಆಕ್ವರ್ಡ್ ಫೀಲ್ ಆಗೋದು ಖಂಡಿತ ಅಲೋಡಿಲ್ಲ. ಸೊ ಇವಾಗ ಬಾಗಿಲು ತೆಗಿ, ಹಾಗೆ ಒಂದು ಒಳ್ಳೆ ಕಾಫಿ ಮಾಡು. ನಾನು ಹೇಳಿದ್ದೆ ಅಲ್ವಾ ನಿಂಗೆ, ನಥಿಂಗ್ ವಿಲ್ ಚೇಂಜ್. ನಿನಗೆ ಬೇಕು ಅಂದ್ರೂ ನಾನು ಏನೂ ಚೇಂಜ್ ಆಗೋದಕ್ಕೆ ಬಿಡಲ್ಲ. ಅನು, ವನರಾಜ್ಗೆ ಸೂಪ್ ಮಾಡಿಡು. ಇನ್ನೇನ್ ಬರ್ಬೋದವನು.
ಈಗ ಅವ್ರು ಬರಲ್ಲ ಅತ್ತೆ. ಅವ್ರೆಲ್ಲಿ ಹೋಗ್ಬೇಕಿತ್ತೋ ಅಲ್ಲಿಗೆ ಹೋಗಾಯ್ತು. ಇದ್ದಕ್ಕಿದ್ದ ಹಾಗೆ ಏನಾಯ್ತು? ನಮ್ಮಿಬ್ರ ಮಧ್ಯೆ ಇಶ್ಯೂಸ್ ಇದೆ ಹೌದು, ಆದ್ರೆ ದೇವಸ್ಥಾನದ ಹತ್ರ ಏನ್ ಹೇಳಿದೆ ನನಗೆ? ಲೈಕ್ ಆಲ್ವೇಸ್ ಇವತ್ ಕೂಡ ನೀನ್ ನನ್ನ ಮಾತನ್ನ ಕೇಳಲಿಲ್ಲ. ನಾನ್ ನಿನ್ನ ಹತ್ರ ಏನ್ ಬೇಕಾದ್ರೂ ಹೇಳಿ, ಹೇಗ್ ಬೇಕಾದ್ರೂ ಹೇಳಿ, ನಗ್ತಾ ಕೂಗ್ತಾ ಜಗಳ ಮಾಡ್ತಾ, ಆದ್ರೆ ನಿನಗ್ ನನ್ನ ಮಾತು ಕೇಳಕ್ಕೂ ಇಷ್ಟ ಇಲ್ಲ, ಅರ್ಥ ಮಾಡ್ಕೊಳಕ್ಕೂ ಇಷ್ಟ ಇಲ್ಲ. ಎನಿವೇಸ್, ಇವಾಗ ಈ ಮಾತುಗಳಿಗೆ ಏನೂ ಅರ್ಥ ಇಲ್ಲ. ಯಾಕಂದ್ರೆ ಇವಾಗ ನಮ್ ದಾರಿನೂ ಬೇರೆ ಆಗಿದೆ, ಗುರಿನೂ ಕೂಡ. ನೀನ್ ನಿನ್ ಹೆಂಡತಿ ಜೊತೆ ಒಂದ್ ಹೊಸ ಜೀವನ ಶುರು ಮಾಡು, ನಾನು ಅನಿರುದ್ಧ್ ಜೊತೆ ಶುರು ಮಾಡ್ತೀನಿ. ಇವತ್ತಿಂದ ವಿ ವೋಂಟ್ ಕ್ರಾಸ್ ಪಾತ್ಸ್ ಅಗೇನ್. ಅನಿರುದ್ಧ್ ಮತ್ತೆ ನಾನು ಅಬ್ರಾಡ್ ಶಿಫ್ಟ್ ಆಗೋಣ ಅಂತಿದೀವಿ. ನಿಮ್ಗೆ ನನ್ನಿಂದ ತೊಂದರೆ ಆಗ್ತಾ ಇತ್ತು, ಅದಕ್ಕೆ ಕಾವ್ಯ ಹತ್ರ ಹೋದ್ರಿ. ಈಗ ಕಾವ್ಯದಿಂದ ತೊಂದರೆ ಆಗ್ತಿದೆ ಅಂತ ನನ್ನ ಹತ್ರ ಬರ್ಬೇಕು ಅಂತಿದ್ದೀರಾ. ಅದಕ್ಕೆ ನಾನ್ ನಿಮ್ಮ ಮತ್ತೆ ಕಾವ್ಯ ಮಧ್ಯೆ ಬರೋದಿಲ್ಲ, ಯಾವತ್ತಿಗೂ ಬರಲ್ಲ. ಅವ್ರೇನೇ ನಿರ್ಧಾರ ತಗೊಂಡ್ರು ಜಿದ್ದಿಗೆ ಜಿದ್ದು ತಗೊಳ್ದೇ ಇರ್ಲಿ.